ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ನಮ್ಮಮ್ಮ ಮಾಡೋ ಚಿಕನ್ ಸಾರು ಅಂದರೆ ನಂಗೆ ತುಂಬ ಇಷ್ಟ. ಸೊ ಸಿಂಪಲ್ ಆದ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟು ಆಯಿಲ್ಗೆ ಸ್ಟಾರ್ ಕಾಯಿ, ಪಲಾವ್ ಎಲೆ ಆ್ಯಂಡ್ ಸ್ವಲ್ಪ ಚಕ್ಕೆ, ಲವಂಗ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದಾರೆ. ಕರ್ಬೇವಿನ ಸೊಪ್ಪು ಹಾಕೋದು ಕಂಪಲ್ಸರಿ ಅಲ್ಲ, ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಆನಿಯನ್ ಸ್ವಲ್ಪ ಬ್ರೌನ್ ಆದರೆ ಸಾಕು. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಬೇಕು. ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತಲೂ ಹೇಳ್ತೀನಿ ನೋಡಿ. ಸೊ ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಈರುಳ್ಳಿ ಹಾಕಿ ಆ್ಯಂಡ್ ಒಂದು ಕೈ ತುಂಬ ಅಷ್ಟು ಬೆಳ್ಳುಳ್ಳಿ ಆ್ಯಂಡ್ ಟಮಾಟ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ದೊಡ್ಡ ಸೈಜ್ ಟಮಾಟ ತೊಗೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ 5 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಆ್ಯಂಡ್ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಇಷ್ಟೇ ಸಾಕು. ಈಗ ರೆಡಿಯಾಗಿರೋ ಮಸಾಲ ಜೊತೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊತಿದ್ವಿ, ಖಾರ ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಚಿಕನ್ ಮಸಾಲೆ ಕೂಡ ಹಾಕ್ಕೋಬೇಕು. ಜೊತೆಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿರೋವಂಥ ಧನಿಯಾ ಮಸಾಲ ಹಾಕಿದ್ದೀವಿ. ಸೊ ಇದೆಲ್ಲ ಇಷ್ಟು ಒಂಚೂರು ಕುದಿದ್ರೆ ಸಾಕು. ಈಗ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕಬೇಕು. ಈಗ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಂಡು ಒಂದು 10 to 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಗ್ರೇವಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ನಾವಿಲ್ಲಿ ಸಾಂಬಾರು ಬೇಕಾಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಆಯಿಲ್ ಮೇಲೆ ತೇಲೋವರೆಗೂ ಕುದಿಸಿದ್ರೆ ಸಾಕು, ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ಕರೆಕ್ಟಾಗಿದೆ ಅಲ್ವಾ? ಸೊ ಈ ವಿಡಿಯೋ ಇಷ್ಟ ಇದೆ, ಲೈಕ್ ಮಾಡಿ.